26ನೇ ತಾರೀಕು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡ್ತಾ ಇರ್ತಕ್ಕಂಥ ಸೈನಿಕರಾಗಲಿ, ನಮ್ಮ ನಗರ ಪಾಲಿಕೆಗಳೆಲ್ಲ ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಾಗಲಿ, ಆಮೇಲೆ ಇಡೀ ನಮ್ಮ ದೇಶದ ಜನತೆಗೆ ಅನ್ನ ಕೊಡ್ತಕ್ಕಂಥ ರೈತರಾಗಲಿ, ಇವ್ರಿಗೆ ಒಂದು ಫ್ರೀ ಶೋ ಮಾಡಬೇಕಂತ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರ ಹತ್ರ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅದನ್ನು ಅವತ್ತು ಮಾಡಿದ್ರೆ ಎಲ್ಲರಿಗೂ ರಜೆ ಇರುತ್ತೆ, ರೈತರಿಗೆ ಪೌರ ಕಾರ್ಮಿಕರಿಗೆಲ್ಲ ರಜೆ ಇರುತ್ತೆ. ಬೆಳಿಗ್ಗೆ ಅದನ್ನು ಶೋ ನೋಡ್ಬಿಟ್ಟು ಅವರು ವೋಟಿಂಗಿಗೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಸರ್. ಆಮೇಲೆ ನೆಕ್ಸ್ಟ್ ಡೇ ರಜೆ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು, ನೀವು ಪ್ರಚಾರ ಕೊಡಬೇಕದು. ನಾನು ಮರ್ತು ಬಿಟ್ಟಿದ್ದೆ, ಜ್ಞಾಪಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಹೇಳಿದ್ರಿ ಫಸ್ಟ್ ಟೈಮ್ ಬಿಟ್ಟಿದ್ದು ಸರಿ ಇಲ್ಲ, ಟೈಮ್ ಸರಿ ಇಲ್ಲ ಅಂತ. ಹೌದು, ಆದರೆ ಇದರಲ್ಲೊಂದು ನಾವು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ತೋರಿಸಿದ್ವಿ, ಯಾರೋ ಒಬ್ರು ಹೇಳ್ತಾ ಇದ್ರು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಡೆಯಂಗಿದ್ರೆ ನಾನು ಅಂಬಾನಿ ಎಳೆಯ ಆಗ್ಬಿಡ್ತಾ ಇದ್ದೆ ಅಂತ. ಆದರೆ ಈ ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸೋಂಥ ಕೆಲಸ ಅಲ್ಲ ಅದು. ದುಷ್ಟಶಕ್ತಿಗಳ ಆರಾಧನೆ ಏನಿದ್ರು ಕೆಟ್ಟದಕ್ಕೆ ಮಾತ್ರನೇ. ಈಗ ಯಾರಿಗಾದ್ರೂ ಕೆಡಿಸೋದಕ್ಕೆ ಸಾಯಿಸೋದಕ್ಕೆ ಉಪಯೋಗಿಸ್ತಾರೆ ಹೊರತು ಒಳ್ಳೇದಕ್ಕಂತೂ ಉಪಯೋಗಿಸಲ್ಲ. ಒಳ್ಳೇದನ್ನು ಮಾಡ್ಬೇಕಂದ್ರೆ ಭಗವಂತನೇ ಮಾಡಬೇಕು. ನನ್ನ ಮೇಲೆ ಈ ಪ್ರಯೋಗ ಆಗಿ ರಿಯಲ್ ಆಗಿ ಆ ಟೈಮ್ನಲ್ಲಿ ನನಗೆ ಗೊತ್ತಿಲ್ಲದೆ ಅದು ನಡೆದೋಯ್ತು ಸರ್. ಎರಡು ಸಿನಿಮಾ ಬರ್ತಾ ಇದೆ, ಮುಂದಿನ ವಾರ ಹಾಕೋಣ ಅಂದ್ಬಿಟ್ಟು ಅಕ್ಟೋಬರ್ 6ಕ್ಕೆ ನಾನು ಪ್ಲಾನ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೆ 13ಕ್ಕೆ ಹೇಳಿದ್ರು, ನಾನು ಹೆಂಗೆ ಒಪ್ಕೊಂಡೆ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ 5 ದಿವಸಕ್ಕೆ 5 ಸಿನಿಮಾ ಬರ್ತಾ ಇದೆ ಅಂತಲೂ ನನಗೆ ಅವ್ರು ಹೇಳಿ ಗೈಡ್ ಮಾಡಲಿಲ್ಲ. ಆ ಒಂದು ನಡೆದಿರೋದು ನಿಜವಾಗ್ಲೂ ನಡೆದಿರೋದು ಯಾರು ನಂಬಲ್ಲ. ನನಗೆ 2 ಆಕ್ಸಿಡೆಂಟ್ ಆಯಿತು ಮೇಜರು. ಬದುಕುಳಿದಿರೋದು ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ. ಮೇಜರ್ ಆಕ್ಸಿಡೆಂಟ್, ಒಬ್ಬರ ಸ್ಪಾಟ್ ಡೆತ್ ಆಗೋಯ್ತು, ಅದೆಲ್ಲ ಇಷ್ಟೆಲ್ಲ ನಡೆದಿದೆ. ಅದನ್ನು ನಾವು ಹೇಳಿದ್ರೆ ಯಾರು ನಂಬಲ್ಲ ಅಂದ್ಬಿಟ್ಟು ನಾನು ಇದುವರೆಗೆ ಎಲ್ಲೂ ಹೇಳಿರಲಿಲ್ಲ. ತಾವು ಜ್ಞಾಪಿಸಿ ಒಳ್ಳೇದು ಮಾಡಿದ್ರಿ. ಆಮೇಲೆ ನಾವು ರಿಲೀಸ್ ಮಾಡಿದ್ದು 13ನೇ ತಾರೀಕು, ನೆಕ್ಸ್ಟ್ ಡೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಅದ್ರ ನೆಕ್ಸ್ಟ್ ಡೇ ಪಿತೃಪಕ್ಷ, ತಂದೆ ತಾಯಿಗಳು ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ಡೇ ಆಯುಧ ಪೂಜೆ. ಎಲ್ಲ ಮನೆಗಿರೋ ಚಾಕು ಸ್ಪೂನು ಕೂಡ ತೊಳ್ಕೊಂಡು ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಮನೆಯಿಂದ ಹೊರಗಡೆ ಬಂದಿಲ್ಲ. ನಾವು ಥಿಯೇಟ್ರಿಗೆ ನಾವು ಕರೆದ್ರು ನಾವೇ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಯಾರು ಸರ್ ಹಬ್ಬ ಆಗ್ಬಿಡ್ಲಿ ಬರ್ತೀವಿ ಅಂದರು. ಹಬ್ಬ ಆಗ್ತಿದ್ದಂಗೆ ತೆಗೆದಾಕ್ಬಿಟ್ಟಿದ್ವಿ. ಎಲ್ಲರೂ ಫೋನ್ ಮಾಡಿ ಏನು ಸರ್ ನೋಡೋಣ ಅಂತಿದ್ರೆ ಎಲ್ಲ ಎತ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಹಿಂಗಾಗಿದೆ ಸರ್. ಆ ಒಂದು ತಪ್ಪಿಂದ ತಿದ್ದುಕೊಳಕ್ಕೋಸ್ಕರ ಈಗ ನಾವು ಬಿಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಅದ್ಭುತವಾಗಿ ನಾನು ಇನ್ನೂ ಚೆನ್ನಾಗಿ ಮಾಡಿದ್ದೀನಿ ಆ ವರ್ಷನ್ ತೆಲುಗುನಲ್ಲಿ. ಹಾಗೆ ನಮ್ಮ ಕನ್ನಡನೂ ಕೂಡ ಅದರಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ. ಈಗ ನೀವು ನೋಡಿದ್ರಿ ವಿದೇಶ ಸಾಂಗಲ್ಲಿ ಕೆಲವೊಂದು ಸೀನ್ಗಳೆಲ್ಲ ನಾನೇ ಕುತ್ಕೊಂಡು ಚೇಂಜ್ ಮಾಡಿದ್ದೀನಿ. ಅದು ಅದ್ಭುತವಾಗಿ ಜನಕ್ಕೆ ಇಷ್ಟ ಆಗ್ಬೇಕಂತ. ಅವರು ಅಲ್ಲಿ ಎಷ್ಟು ನಿಮಿಷ ಮಾಡಿದ್ದೀರಾ ಈ ಸಾಂಗ್ ಅಂದ್ರೆ 4 ಮಿನಿಟ್ಸ್ ಅಂದರೆ, ಮತ್ತು ಇಲ್ಲಲ್ಲ 1 ನಿಮಿಷ ಇದ್ದಂಗಿದೆ. ಅಷ್ಟು ಬೇಗ ಮುಗ್ದೋಗ್ತಾ ಇದೆ. ಇನ್ನೂ ಚೂರು ದೊಡ್ಡದು ಮಾಡ್ಬೋದಿತ್ತು ಆ ಸಾಂಗ್ ಅಂದರೆ. ಸಾಕು ಅಂದರೆ ನನಗೆ ಅಲ್ಲಿ ಆಡೋದಕ್ಕೇನೆ ಆ ಒಂದು ಜೋಶ್ಗೆ ವಿದೇಶಂ ಚೂಡಕ ಮುಂದು ಸ್ವದೇಶಂ ಚೂಡರ ಮನುಜ, ಈ ವಾಯ್ಸ್ ಬಂದಿಲ್ಲ ಅಲ್ಲಿ, ಜೋಶೇ ಬಂದ್ಬಿಟ್ಟಿದೆ. ಅದು ಏನು ಮಾಡೋಕ್ಕಾಗಲ್ಲ. ಈಗ ತಿದ್ದಾಗ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೂ ನನಗೊಂದು ಖುಷಿ ಏನಂದರೆ, ನಿಜವಾಗ್ಲೂ ಈ ಜನ್ಮದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಮಹಾಲಕ್ಷ್ಮಿ ಮೇಡಮ್ ಜೊತೆ ಆ್ಯಕ್ಟ್ ಮಾಡೋದು ನಿಜವಾಗ್ಲೂ ತುಂಬ ಖುಷಿ ಆಯಿತು ಮ್ಯಾಮ್. ಆಂಧ್ರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬ ಜನ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ತುಂಬ ಜನ ನಾವು ಹೋದಾಗಲೂ ಅಷ್ಟೇ ಮೇಡಮ್ ಬರಲಿಲ್ವಾ ಅಂತ ತುಂಬ ಜನ ಕೇಳಿದ್ರು. ಆಡಿಯನ್ಸ್ಗೆ ನಿಜವಾಗ್ಲೂ ಉತ್ತರ ಕೊಡೋಕ್ಕಾಗಲಿಲ್ಲ. ಬಟ್ ಆದರೂ ಹೇಳಿದ್ದೀವಿ, ಕರ್ನಾಟಕದಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ. ಸೊ ಮೀಡಿಯಾ ಮುಂದೆ ಕೂತ್ಕೊಂಡು ನಮ್ಮ ಸಿನಿಮಾ ಅಂದರೆ ಮೇಡಮ್ ಅವ್ರ ಸಿನಿಮಾನೇ. ನಿಜವಾಗ್ಲೂ ನಮಗೊಂದು ಖುಷಿ ಏನಂದರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು ಮ್ಯಾಮ್, ರಿಯಲಿ. ಯಾಕಂದರೆ ನಿಮ್ಮಿಂದ ನಾವು, ಸೊ ಅದು ಯಾವತ್ತೂ ಇದ್ದಿದ್ದೆ. ನಾವು 100 ಸಿನಿಮಾ ಮಾಡಿದ್ರೂ ನಾವು ಏನೂ ಇಲ್ಲ ನಿಮ್ಮ ಮುಂದೆ. ಯಾಕಂದರೆ ನಿಮ್ಮ ಆಶೀರ್ವಾದ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಜ ಮ್ಯಾಮ್. ಬೈ ಹಾರ್ಟ್ಲಿ ಐ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಹಾಗೂ ಕೋಮಲ ಮೇಡಮ್ ಹಾಗೂ ನಮ್ಮ ರಾವ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಹೈದರಾಬಾದಲ್ಲಿ 19th ರಿಲೀಸ್ ಮಾಡಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈಗ ಅಂದರೆ 26ನೇ ತಾರೀಕು ಕನ್ನಡ ಆ್ಯಸ್ ವೆಲ್ ತೆಲುಗುನು ಈ 2 ವರ್ಷನೂ ರಿಲೀಸ್ಗೆ ತಯಾರಿದೆ. ಸೊ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದು ಕೇಳ್ಕೊತೀನಿ, ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಕನ್ನಡ ಹೇಗೆ ಸಕ್ಸಸ್ ಕೊಟ್ಟರು ಅದೇ ಥರನೇ ಮತ್ತೊಮ್ಮೆ ನಮ್ಮ ತೆಲುಗು ಆಗಿರ್ಬೋದು ಮತ್ತು ಕನ್ನಡದಲ್ಲಿ ನಾವೇನು ಟ್ರಿಮ್ ಮಾಡಿದ್ದೀವಿ ಸ್ವಲ್ಪ ಅದು ಡಿಫ್ರೆಂಟ್ ಆಗಿದೆ. ಸೊ ನೋಡಿದ್ರೇ ಸಿನಿಮಾನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊತೀನಿ, ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಕರ್ನಾಟಕದ ಜನತೆಗೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಥಿಯೇಟ್ರಿಗೋಸ್ಕರ ನಾವು ಸಿನಿಮಾ ಮಾಡಿರೋದು. ಅಮೆಝಾನ್ ಆಗಲಿ ಪ್ರೈಮ್ ಇನ್ನೊಂದಕ್ಕಾಗಲಿ ವೆಯ್ಟ್ ಮಾಡಬೇಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.